ಮೋದಿ ಅವರೇ ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಎರಡಿದೆ ನಮ್ಮ ಸರ್ಕಾರದಲ್ಲಿ. ನಮ್ಮ ಸಂಬಳಕ್ಕೆ ಸೆಂಟ್ರವ್ರು ನೋಡಿದ್ರೆ ಸ್ಟೇಟ್ ಅವ್ರು ಮಾಡಲಿ ಅಂತಾರೆ, ಸ್ಟೇಟ್ನವ್ರು ನೋಡಿದ್ರೆ ಸೆಂಟ್ನವ್ರು ಮಾಡಲಿ ಅಂತಾರೆ. ಹಿಂಗೆ ಹೇಳ್ಕೊಂಡು ನಮಗೆ ಅವರೊಂದು 100 ರೂಪಾಯಿ ಇವರೊಂದು 50 ರೂಪಾಯಿ, ಅವ್ರು 50 ರೂಪಾಯಿ ಇವ್ರು 100 ರೂಪಾಯಿ. ನಮಗೆ ಬೋಬೋ ಅಂದಾಗ ನಾಯಿಗೆ ಬಿಸ್ಕತ್ ಹಾಕ್ತೀವಲ್ಲ ಆ ಥರ ಆಗ್ತಾ ಇದ್ದಾರೆ. ನಮ್ಮನ್ನ ಒಂದು ನಾಯಿಗಿಂತ ಕೀಳಕ್ಕೆ ಕಾಣ್ತಾ ಇದ್ದಾರೆ. ಇವತ್ತು ಒಂದು ಮಿನಿಸ್ಟ್ರ್ ಮನೆಯಲ್ಲಿ ನಾಯಿಗೆ 50,000, 20,000, 50,000 ಹಾಕಿ ಅದನ್ನ ಬೆಳೆಸ್ತಾ ಇದ್ದಾರೆ. ಆದರೆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆ ಯಾಕೆ ನೀವು ಪರ್ಮನೆಂಟ್ ಮಾಡಿ ನಮಗೆ ಒಂದು ಪಿಂಚಣಿ ಯಾಕೆ ಕೊಡಬಾರ್ದು? ನಮ್ಮ ಜೀವ ಭೂಮಿ ಒಳಗೆ ಮನ್ಗ ಗಂಟ ನಾವು ನಿಮ್ಮನ್ನ ನೆನೆಸ್ಕೋತೀವಿ. ನೋಡಿ, ನಮ್ಮದು 1,40,000 ಓಟ್ ಇಲ್ವಾ? ನಮ್ಮ ಓಟಿಗೆ ಒಂದು ಬೆಲೆಯೇ ಇಲ್ವಾ? ಸಿದ್ದರಾಮಯ್ಯ ಅವರು ಮಲಗಿದ್ದಾರೆ, ಎದ್ದು ಬಂದು ನಮ್ಮ ಕಷ್ಟ ತೀರ್ಮಾನ ಮಾಡಲಿ ಅಂತ ಕೇಳ್ಕೊತಾ ಇದೀವಿ. ಅವ್ರು ಇನ್ನೊಂದ್ಸಲ ಬರಬಾರ್ದು. ನಮ್ಗೆ ಕಷ್ಟ ಬಂದು ನೋಡಿದ್ರೆ ಮಾತ್ರ ಅವರು ಎಲೆಕ್ಷನ್ ನಿಂತ್ಕೋಬೇಕು, ಇಲ್ಲಾಂದ್ರೆ ಬರ್ಕೂಡ್ದು. ಸುಮಾರು ಜನ ಈಗಾಗಲೇ ರಿಟೈರ್ಡ್ ಆಗಿ ಮನೆಗೆ ಹೋಗಿದ್ದಾರೆ. ಅವ್ರಿಗೆ ಯಾವುದೇ ರೀತಿ ನ್ಯಾಯ ಸಿಕ್ಕಿಲ್ಲ. ಅವರಿಗೆಲ್ಲ ಸಿಕ್ಕಿರೋದು ಶುಗರು, BP ಮತ್ತು ಥೈರಾಯ್ಡ್ ಇಂಥ ಒತ್ತಡಗಳಿಂದ ಅವ್ರಿಗೆ ಬಂದಿರೋದು ಅದೊಂದೇ ಕಾಯಿಲೆಗಳೇ ಒಂದು ಹೊತ್ಕೊಂಡು ಮನೆಗೆ ಹೋಗ್ತೇವಿದೆ ಹೊರತು ಯಾವುದೇ ರೀತಿ ಗ್ರ್ಯಾಜುಟಿ ಆಗಲಿ, ಯಾವುದೇ ರೀತಿ ಪೆನ್ಷನ್ ಇದಾಗಲಿ ಯಾವುದೂ ನಮಗೆ ಸಿಕ್ಕಿಲ್ಲ. ಬಟ್ ಇಲ್ಲಿ ತಾಯಂದಿರು ಬಂದಿದ್ದಾರೆ, ತುಂಬ ಏಜ್ ಆದವರು ಬಂದಿದ್ದಾರೆ, ಹುಷಾರಿಲ್ಲದವರು ಬಂದಿದ್ದಾರೆ. ಅವರು ಮಾಡುವ ರೀತಿ, ಅವರು ಮಲಗುವ ರೀತಿ ನೋಡುವಾಗ ಈಗ 50 ವರ್ಷ ಆಗ್ತಾ ಬಂತು ನಮ್ಮ ICDS ಯೋಜನೆ ಸ್ಟಾರ್ಟ್ ಆಗಿ. ಆದರೆ ಕೂಡ ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಇನ್ನೂ ಕೂಡ ಸಿಗಲಿಲ್ಲ. ನಾವು ಎಲ್ಲ ಬಿಟ್ಟಿ ಚಾಕರಿ ಮಾಡ್ತೇವೆ, ಅಂಗನವಾಡಿ ವರ್ಕರ್ ಅಂತ ಹೇಳಿದ್ರೆ ಅಷ್ಟು ಸಸರ ಎಲ್ಲರಿಗೂ. ಫೆಬ್ರವರಿ ಮಂತ್ ಇದು ಫುಡ್ ಕೊಡುವಾಗ ನಾವು ಡಿಸೆಂಬರ್ ಮಂತ್ ಇದು ಮೊಟ್ಟೆನೂ ಇನ್ನೂ ಸಹ ಕೊಡ್ಲಿಕ್ಕೆ ನಮಗೆ ಹಣ ಹಾಕುದಿಲ್ಲ ಇವರು. ಮೊಟ್ಟೆಗೆ ಸರಿಯಾದ ಹಣ ಬಂದ್ರೆ ಪ್ಲಸ್ ಮೊಟ್ಟೆಗೆ ನೋಡಿ, ನಮಗೆ ಸರ್ಕಾರದವರು ಒಂದು ಮೊಟ್ಟೆಗೆ 6 ರೂಪಾಯಿಯಲ್ಲಿ ಕೊಡುದು. ನಮ್ಮ ಹಸಲ್ಲಿ ಬರುವಾಗ 7.5 ರೂಪಾಯಿಗೆ ಮಾರ್ತಾರೆ. ಆಗ ನಾವು 25 ಮೊಟ್ಟೆಯನ್ನು ಹೇಗೆ ಕೊಡ್ಲಿಕ್ಕೆ ಆಗ್ತದೆ? ಅದರ ಬಗ್ಗೆ ಏನು ಮಾತಾಡುದಿಲ್ಲ ಅವರು. ಭಾಗ್ಯದ ಸರ್ದಾರ ಅಂದ್ರೆ ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ಮಹಿಳೆಯರಿಗಾಗಿ ಅಷ್ಟು ಎಲ್ಲ ಬಸ್ ಫ್ರೀ ಕೊಟ್ಟರು, ಮತ್ತೆ ಅದು 2,000 ಗೃಹಲಕ್ಷ್ಮಿಗೆಲ್ಲ ಹಣ ಕೊಟ್ಟಿದ್ದಾರೆ. ಅದರ ಬದಲಿಗೆ ನಾವು ದುಡಿದದಕ್ಕೆ ನಮಗೆ ಸಂಬಳ ಜಾಸ್ತಿ ಮಾಡ್ಬೋದಲ್ಲ ಅಂತ ನಮ್ದು ಒಂದೇ ಪ್ರಶ್ನೆ. ಬಟ್ ನಮ್ಮದು ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಅಂತಂದರೆ ಸಂಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದ್ವಿ ನಾವು. ಯಾಕಪ್ಪ ಅಂತಂದರೆ 75ನೇ ಇಸ್ವಿಯಲ್ಲಿ ಪ್ರಾರಂಭವಾದಂಥ ಈ ಯೋಜನೆ ಈಗ 25 ಮುಗಿದು 1925ನೇ ಇಸ್ವಿಗೆ ಬಂದಿದ್ದೀವಿ. 50 ವರ್ಷ ಇದಕ್ಕೆ ಕಾಲಿಡ್ತಾ ಇದ್ದೀವಿ. ಬಟ್ ನಮ್ಮಲ್ಲಿ ಏನಪ್ಪ ಅಂತಂದರೆ 3ರಿಂದ 6 ವರ್ಷದ ಮಕ್ಕಳು, ಗರ್ಭಿಣಿ, ಬಾಣಂತಿಯರು, ರಕ್ತಹೀನತೆ ಅಂತ ಕಡಿಮೆ ಮಾಡಿ ಅವರಿಗೆ ಪೌಷ್ಟಿಕ ಆಹಾರ ಕೊಟ್ಟು ಅವ್ರನ್ನ ಸದೃಢವಾಗಿ ಮಾಡಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ವಿಚಾರನ ಅವ್ರು ಮನದಟ್ಟು ಮಾಡಿ ಆ ಮಕ್ಕಳುಗಳ ಪ್ರಜೆಗಳನ್ನ ಚೆನ್ನಾಗಿ ಬೆಳೆಸುವಂಥ ಒಂದು ರೀತಿಯಾಗಿರ್ಬೋದು. ಅದ್ರ ಜೊತೆಗೆ ಇದು ಕೋವಿಡ್ ಟೈಮಲ್ಲಿ ಮಾಡಿದಂಥ ಕೆಲಸಗಳು ಇದ್ದಾವೆ. ಹಂಗೆ ಎಲ್ಲ TV ಲೈವಲ್ಲೂ ನಾವು ಕೂಡ ಹಾಕಿದ್ವಿ ಹೆಂಗೆ ಅಂತಂದೇಳಿ. ಒಂದೇನಪ್ಪ ಅಂತಂದರೆ ಇದುವರೆಗೂ 50 ವರ್ಷ ತುಂಬಿ ಆಗುವಂಥ ಒಂದು ವ್ಯವಸ್ಥೆನಲ್ಲಿ ಕನಿಷ್ಠ ವೇತನ ನಮ್ಮ ಕಾರ್ಯಕರ್ತರ ಸಹಾಯಕಿಯರಿಗೆ ನೀಡ್ತಾ ಇಲ್ವಲ್ಲ ಸರ್ಕಾರಗಳು? ಯಾಕೆ ಹೀಗೆ ಧೋರಣೆ ತೋರ್ತಾ ಇದೆ ಅಂತಂದೇಳಿ ನಮಗೆ ಬೇಜಾರಾಗ್ತಾ ಇದೆ ಸರ್, ಹಂಗೆ ಅಂತಂದೇಳಿ. ಆದರೆ ನಮ್ಮನ್ನು ಗೌರವ ಮಾತ್ರ, ನಮ್ಮ ಹೊಟ್ಟೆ ತುಂಬಿಸುವಷ್ಟು ನಮಗೆ ಒಂದು ವೇತನ ಇಲ್ಲ. ನಮ್ಮ ಹೊಟ್ಟೆಪಾಡಿಗೋಸ್ಕರ, ನಮ್ಮ ವೇತನಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಮಕ್ಕಳನ್ನು ಬಿಟ್ಟು ಬಂದಿದ್ದೇವೆ. ಯಾಕೆ ಸರ್ಕಾರ ಈ ರೀತಿ ನಮ್ಮನ್ನು ಮಾಡ್ತದೆ ಅಂತ ನಮಗೊಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಜೀವ ಪಣ ತೊಟ್ಟಾದರೂ ನಾವು ಖಂಡಿತ ನಮಗೆ ಕನಿಷ್ಠ ವೇತನ ಜಾರಿಗೆ ಬರಲಿಲ್ಲ ಅಂದರೆ ನಾವು ಕದಲುವುದಿಲ್ಲ ಅಂತೇಳಿ ಪಣ ತೊಟ್ಟಿದ್ದೇವೆ. ನೋಡಿ, ಕಳೆದ ವರ್ಷ 5 ಗ್ಯಾರಂಟಿ ಯೋಜನೆ ತಂದಿದೆ ಮಹಿಳೆಯರಿಗೆ. ಅದರಲ್ಲಿ ಹೆಚ್ಚಿನ ಅದಂದ್ರೆ 50% ಸರ್ಕಾರ ಅದನ್ನು ಮನೆಗೆ ಅವರ ಏನು ಲೋಪದೋಷ ಇದೆ ಅದನ್ನು ಸರಿಪಡಿಸಿ ಅವರಿಗೆ ತಲುಪಿಸುವಷ್ಟು ಶ್ರಮ ಪಟ್ಟದು ನಾವು ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರು. ಯಾಕೆ ಸರ್ಕಾರ ನೋಡಿ ಅದೇ ಆ ಅಮೌಂಟನ್ನು ನಮಗೆ ಅವರಿಗೆ ಕೊಟ್ಟದ್ದು ಸಂತೋಷ, ಒಳ್ಳೆಯದು, ಎಲ್ಲರ ಬಾಳ್ವೆ ಒಳ್ಳೆಯದಾಗಿದೆ. ಹಾಗೆ ನಮ್ಮದು ಮಾಡಿದರೆ ನಾವು ಕಣ್ಣೀರು ಇಡ್ತಿದ್ದೇವೆ. ನಮ್ಮ ಕಣ್ಣೀರನ್ನು ಒರೆಸಿ ನೀವೊಂದು ಪುಣ್ಯ ಕಟ್ಟಿಕೊಳ್ಳಿ ಅಂತ ನಾವು ಸರ್ಕಾರಕ್ಕೆ 10 ಬೆರಳನ್ನು ಜೋಡಿಸಿಕೊಂಡು ಬೇಡ್ತಾ ಇದ್ದೇವೆ. ಇಲ್ಲಿಗೆ ಇವತ್ತಿಗೆ 2 ದಿವಸ ಮುಟ್ತಿದೆ. ಪ್ರತಿಯೊಂದು ಹೆಣ್ಮಕ್ಳು ಪಾಪ ಊರಿಂದ ಬಂದು ಊಟ ಇಲ್ಲ, ನೀರಿಲ್ಲ, ರಾತ್ರಿ ಮಲ್ಕೊಂಡಿದ್ದಾರೆ. ಒಂದು ಗಂಡು ಮಗು ರಕ್ಷಣೆಗೂ ಇಲ್ಲ ಅಂದಾಗ ಈ ಗೌರ್ಮೆಂಟ್ ಸರ್ಕಾರ ಏನು ಕಣ್ಣು ಮುಚ್ಕೊಂಡಿದ್ಯಾ? ಬಂದು ಏನು ಎತ್ತ ಅಂತ ನಮ್ಮನ್ನ ವಿಚಾರಿಸ್ತಾ ಇಲ್ಲ. ಮೊಟ್ಟೆ ಕೊಡ್ತಾ ಇದ್ದೀರೋ ಅದಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇದ್ರೆ 4 ತಿಂಗಳಾದ್ಮೇಲೆ ನಮ್ಮ ಕೈನಲ್ಲಿ ದುಡ್ಡು ಆದ್ಮೇಲೆ ಅವ್ರು 3 ತಿಂಗಳ ಆದ್ಮೇಲೆ ನಂತರ ಅವ್ರ ಬಜೆಟ್ ಬಂದ್ರೆ ಕೊಡೋದು. ನಮ್ಗೇನು ಪೇಮೆಂಟ್ ಸರಿಯಾಗಿರೋದಿಲ್ಲ ಸರ್. ಮನೆಯದು ಪ್ರಾಬ್ಲಮ್ ಇರ್ತಾರೆ, ಪೇಮೆಂಟ್ ಸರಿಯಾಗಿರೋದಿಲ್ಲ. ಅದ್ನಲ್ಲಿ ಕರೆಕ್ಟ್ 1ನೇ ತಾರೀಕು ಆದರೆ ರೇಷನ್ ಬಂದ ತಕ್ಷಣ ಗರ್ಭಿಣಿಗೆ ನಾವು ಮೊಟ್ಟೆ ಕೊಡಬೇಕು ಅಂದರೆ ಎಷ್ಟು ಪ್ರಾಬ್ಲಮ್ ಆಗ್ತಾರೆ ಸರ್. ಆವಾಗ ನಾವು ಸಾಲ ಮಾಡಿ, ಉಂಗುರ ಮಡಗಿ, ಏನಾರ ಸಾಲ ಮಾಡಿ ತೊಗೊಂಡು ಬನ್ನಿ, ನಾವು ಮೊಟ್ಟೆ ತೊಗೊಂಡು ಬನ್ನಿ ಹಂಚ್ತೀನಿ. ಅವ್ರ ಮೊಟ್ಟೆ ನಾವು ತಿನ್ಕೋತದ ಅಂತ ಯಾರು ಆರೋಪ ಮಾಡಿದ್ರೆ ಅವ್ರಿಗೆ ಈ ಮಾತು ನಮ್ಮದು ಅವ್ರಿಗೆ ಫಸ್ಟ್ ತಿಳಿಸಿ. ಸಂಬಳ ಕಡ್ಲಿ, ನಮಗೆ ಗೌರವಧನ ಬೇಡ, ನಮಗೆ ಸಂಬಳನೇ ಬೇಕು. ಗೌರವಧನ ಬೇಡ, ನಮಗೆ ಸಂಬಳ ಬೇಕು. ನಮಗೆ ರಿಟೈರ್ಡ್ ಆಗೋ ಟೈಮ್ಗೆ ನಮಗೇನು ಇಷ್ಟೋ ದುಡ್ಡು ಕಟ್ಟಬೇಕು, ಬಾಡಿಗೆ ಕಟ್ಟೋಕ್ಕಾಗಲ್ಲ. ಆದರೆ ಈಗ ನಾವು 2 ಹೆಣ್ಮಕ್ಳಿದ್ದಾರೆ, ನಾವು ಮದುವೆ ಮಾಡಿದ್ದೀವಿ, ಸಾಲ ಮಾಡಿದ್ದೀವಿ. ಇದ್ರೊಳಗಡೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲ ಹೇಳ್ತಾಯಿದ್ರು ಇವತ್ತು ಪರ್ಮೆಂಟ್ ಆಗುತ್ತೆ, ನಾಳೆ ಪರ್ಮೆಂಟ್ ಆಗುತ್ತೆ, ಇನ್ನೊಂದು ತಿಂಗಳಲ್ಲಿ ಪರ್ಮೆಂಟ್ ಆಗುತ್ತೆ, ಹಿಂಗೆ ಹೇಳ್ತಾನೆ ಇದ್ರು. ಅವಾಗಿಂದ ಬಂದು ನಾವು ಸ್ಟ್ರೈಕ್ ಮಾಡ್ತಾ ಇದ್ವಿ. ಸ್ಟ್ರೈಕ್ ಮಾಡ್ಕೊಂಡು ಹೋಯ್ತಾ ಇರ್ಬೇಕಾದ್ರೆ ಬಜೆಟ್ ಒಳಗೆ ಟೀಚರ್ಗೆ 500 ರೂಪಾಯಿ ಇದ್ದರೆ ಹೆಲ್ಪರ್ಗೆ 250 ರೂಪಾಯಿ ಕೊಡ್ತಾಯಿದ್ರು.
ಹಿಂಗೆ ಮಾಡ್ಕೊಂಡು ಇವತ್ತು 6,500 ಬಂದು ನಿಂತಿದ್ದೀವಿ. ಬರೀ ಇದೇ ಥರ ಬಜೆಟ್ ಒಳಗೆ ನಮಗೆ ಮಾಡ್ಕೊಂಡು ಹೋದರೆ ನಮಗೆ ಮುಂದೆ ಜೀವನ ಹೆಂಗಾಗುತ್ತೆ? ಆದರೆ ನಾವೀಗ ರಿಟೈರ್ಡ್ ಆಗ್ತಾ ಇದ್ದೀವಿ. ರಿಟೈರ್ಡ್ ಆಗೋದ್ರಿಂದ ನಾವು ಹೆಂಗೆ ಜೀವನ ಮಾಡಬೇಕು? ಆದರೆ ಈಗ ನಾವು 60 ವರ್ಷ ಆದಮೇಲೆ ಯಾವುದೇ ಕೆಲಸ ಕಾರ್ಯಕ್ಕೂ ಹೋಗೋಕ್ಕಾಗಲ್ಲ. ಯಾವ್ದಾದ್ರು ಒಂದು ಅಂಗಡಿ ಕೆಲಸಕ್ಕೆ ಆಗಲಿ, ಒಂದು ಮನೆ ಕೆಲಸಕ್ಕೆ ಹೋದರೆ ಅಮ್ಮ ನಿಮಗೆ ಕಾಲು ನೋವು ಕೈ ನೋವು ಬರಬೇಡಿ ಅಂತಾರೆ. ನಾವು ಏನು ಮಾಡಬೇಕು? ನಾವು ಹೆಂಗೆ ಜೀವನ ಮಾಡಬೇಕು? ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಸಚಿವೆಯರಾಗಿದ್ದೀರಾ. ದಯವಿಟ್ಟು ನಿಮ್ಮಲ್ಲೂ ಅಕ್ಕ ತಂಗಿಯರು ಅಂತ ತಿಳ್ಕೊಂಡಿದ್ದೀವಿ. ದಯವಿಟ್ಟು ನೀವು ಬನ್ನಿ. ನಿಮ್ಮ ಸರ್ಕಾರ ಇರೋದ್ರಿಂದ ನೀವು ಏನು ಮಾಡಿದ್ರು ನಮ್ಗೆ ಇವತ್ತು ನಾವು ಪರ್ಮನೆಂಟ್ ಆಗ್ತೀವಿ. ಆದರೆ ನೀವು ಒಂದು ದೇವರು ವರ ಕೊಟ್ಟಂಗೆ ನೀವು ನಮಗೆ ಒಂದು ವರ ಕೊಡ್ತೀರಾ. ದಯವಿಟ್ಟು ನೀವು ಇವತ್ತು ನಮಗೆ ಪರ್ಮನೆಂಟ್ ಮಾಡಿ ನಮಗೆ ಪಿಂಚಣಿ ಕೊಟ್ಟರೆ ನಾವು ರಿಟೈರ್ಡ್ ಆಗಿ ಮನೇಲಿದ್ದಾಗ ವರ್ಷಕ್ಕೊಂದ್ಸಲಿ ಮಂದಿಲಿ ಸ್ಟ್ರೈಕ್ ಮಾಡಲ್ಲ, ನಿಮ್ಮ ಬರ್ತಡೇ ಮಾಡ್ತೀವಿ ಫೋಟೋ ಇಟ್ಟು. ಸಿದ್ದರಾಮ್ ಸರ್ ಅವರು ತುಂಬ ಮಹಿಳೆಯರಿಗಾಗಿ ಕೆಲಸ ಅಂದರೆ ಕೆಲವೊಂದು ಏನೆಲ್ಲ ನಮಗೆ ಎಂಥದೆಲ್ಲ ಏನು ಬೇಕು ಆ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಅಂತೇಳಿ ಅವರು ಒಂದು ಸಪ್ರೇಟ್ ಆಗಿ ಕೆಲವೊಂದು ಆಶ್ವಾಸನೆಯಲ್ಲಿ ಕೊಟ್ಟಿದ್ದಾರೆ. ಅದು ನಮಗೆ ಇಷ್ಟರವರೆಗೆ ಆಗಲಿಲ್ಲ ಸರ್. ಆ್ಯಕ್ಚುಲಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ನಮಗೆ ಅದರಲ್ಲಿ ಒಂದು ರೀತಿಯ ಯಾವುದೇ ಅದರ ಫಲಿತಾಂಶ ನಮಗೆ ಇಷ್ಟರವರೆಗೆ ಬರಲಿಲ್ಲ. ಅಯ್ಯೋ ದೇವ, ನನಗೊಂದು ಒಳ್ಳೆ ಆರೋಗ್ಯ ಕೊಟ್ಟಿದ್ದಾರೆ. ಈ ಆರೋಗ್ಯ ಇಟ್ಟುಕೊಂಡು ನಾನು ಇಲ್ಲಿ ಸ್ಟ್ರೈಕ್ ಮಾಡಿದರೆ ನನಗೆ ಒಬ್ಬಳಿಗೋಸ್ಕರ ಅಲ್ಲ, ನಮ್ಮ ಎಲ್ಲ ಅಂಗನವಾಡಿ ಎಲ್ಲ ಜಿಲ್ಲೆಯಾದಂಥ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೂ ಇದರ ಫಲ ಸಿಗಲೇಬೇಕು ಸರ್. ಯಾಕಂದರೆ ನಾವಿಲ್ಲಿ ಬಂದದ್ದೇ ಕನಿಷ್ಠ ವೇತನಕ್ಕಾಗಿ. ಆ ಕನಿಷ್ಠ ವೇತನ ನಾವಿಲ್ಲಿ ಆಗದೆ ನಾವಿಲ್ಲಿಂದ ಖಂಡಿತವಾಗಿ ಹೋಗುವುದಿಲ್ಲ. ಅದು ಎಷ್ಟು ದಿವಸ ಆದರೂ ನಾವು ಇಲ್ಲಿಂದ ಕದಲುವುದಿಲ್ಲ ಸರ್. ತುಂಬ ಕಷ್ಟ ಉಂಟು. ನಮಗೆ ಸಹ ಆಸೆ ಇರ್ತದೆ ನಮ್ಮ ಮಕ್ಕಳು ಒಳ್ಳೆ ಕಲಿಬೇಕು. ನಾವು ಕೂಡ ಒಂದು ಮನೆ, ಈಗ ಹೆಚ್ಚಿನ ಇಲ್ಲಿ ಕಾರ್ಯಕರ್ತೆಯರನ್ನು ನೋಡ್ಬೋದು, ಸಹಾಯಕಿಯರನ್ನು ನೋಡ್ಬೋದು. ಬಾಡಿಗೆ ಮನೆಯಲ್ಲಿದ್ದು ಜೀವನ ಮಾಡ್ತಿದ್ದಾರೆ. ಈಗ ಒಂದು ಮನೆ ಬಾಡಿಗೆಗೆ ಸಿಗಬೇಕಂತ ಹೇಳಿದರೆ ಇಲ್ಲಿ ಎಷ್ಟು ಬಾಡಿಗೆ ಉಂಟು ಅಂತ ನಿಮಗೆ ಸಹ ಗೊತ್ತುಂಟು, ಎಲ್ಲರಿಗೆ ಗೊತ್ತಿದ್ದದೆ. ಆದರೆ ಈ 10,000ದಲ್ಲಿ ಆ ಬಾಡಿಗೆ ಕೊಟ್ಟು ಕೆಲವರು ಬದುಕ್ತಿದ್ದಾರೆ. ನಾವು ಹೇಳಬೇಕು ಅಂತ ಹೇಳಿ ಇಲ್ಲ ಅಂತ ನಮ್ಮ ಪರಿಸ್ಥಿತಿಯನ್ನು ನೋಡುವಾಗಲೇ ಗೊತ್ತಾಗ್ತದೆ. ಈಗ ನಾವು ಗೌರ್ಮೆಂಟ್ ಅಂತ ಕೇಳಲಿಲ್ಲ ಅಲ್ವಾ, ನಮಗೆ ಅದು ಕೊಡಿ ಇದು ಕೊಡಿ, ಅದು ಯಾರು ಕೇಳಿದ್ದಾರೆ? ಫ್ರೀ ನಮಗೆ ಕೊಡಿ ಅಂತ ನಾವು ಯಾರು ಕೇಳಲಿಲ್ಲ. ಅದರ ಬದಲು ನಾವು ಪ್ರತಿ ಸಲ ಬಂದು ಹೀಗೆ ಸ್ಟ್ರೈಕ್ ಮಾಡಿಕೊಂಡು ನಾವು ದುಡ್ಡದಕ್ಕೆ ನಮಗೆ ಜಾಸ್ತಿ ಮಾಡಿ ಅಂತೇಳಿ ಕೇಳುದು. ನಮ್ದು ಅದೇ ಒಂದೇ ಬೇಡಿಕೆ. ಎಲ್ಲ ಇಲಾಖೆಯವರೆಗೂ ನಮ್ಮ ಮೇಲೆ ಕೆಲಸ ಮಾಡಲಿಕ್ಕೆ ನಮ್ಮ ಅಂಗನವಾಡಿ ವರ್ಕರ್ ಕಾಣಿಸ್ತಾರೆ ಎಲ್ಲ ಇಲಾಖೆಯವರಿಗೆ. ಆದರೆ ಸಂಬಳ ಜಾಸ್ತಿ ಮಾಡುವ ವಿಷಯ ಬರುವಾಗ ಎಲ್ಲರೂ ಚುಪ್ಪಾಗಿರ್ತಾರೆ. ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಇವರು ಮಾಡಿದ ಯೋಜನೆಯನ್ನು ತಳಮಟ್ಟದಲ್ಲಿ ಮುಟ್ಟಿಸುವಲ್ಲಿ ಅದನ್ನು ಕಾರ್ಯಗತಗೊಳಿಸುವುದು ಅಂಗನವಾಡಿ ವರ್ಕರ್. ಅದು ಆದರೂ ಅವರಿಗೆ ಗೊತ್ತಾಗುದಿಲ್ವಾ? ಸೊ ನಮಗೆ 6 ಗ್ಯಾರಂಟಿಗೆ ಹೇಳಿದರು ಸರ್ಕಾರ ಬಂದಾಗ. 6 ಗ್ಯಾರಂಟಿಯಲ್ಲಿ ನಮ್ಮದೇ 6ನೇ ಗ್ಯಾರಂಟಿ. ಅದು ಅಂಗನವಾಡಿ ಕಾರ್ಯಕರ್ತೆಯರಿಗೆ ನಾನು ನಿಮಗೆ 10,000 ಫಸ್ಟೇ ನಾನು ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು. ಸೊ ಅದನ್ನು ನೀವು ಮಾಡಿಕೊಟ್ಟಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.